ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನೀವು ಯಾವ ರೀತಿಯಲ್ಲಿ ಬ್ಯಾಟ್ರಿ ಸೇವ್ ಮಾಡುವುದು. ಅತಿ ಮುಖ್ಯವಾಗಿ ರೆಡ್ಮಿ ಮೊಬೈಲ್ಸ್ನಲ್ಲಿ ನೀವು ಯಾವ ರೀತಿಯಾಗಿ ಈಗ ನೀವು ಕಾಪಾಡೋದು ನಿಮ್ಮ ಬ್ಯಾಟ್ರಿ ಲೈಫ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಮತ್ತು ನೀವು ಯಾವ ರೀತಿ ಚಾರ್ಜಿಂಗ್ ಸ್ಪೀಡ್ ಆಗಬೇಕು ಅಂದರೆ ಎಲ್ಲ ಟ್ರಿಕ್ಸ್ನ ನಾವು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀವಿ ಫ್ರೆಂಡ್ಸ್. ಇವಾಗ ಮೊದಲನೇದಾಗಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ನಿಮ್ಮ ಬ್ಯಾಟ್ರಿಗೆ ಹೋಗ್ರಿ. ಬ್ಯಾಟ್ರಿ ಆ್ಯಂಡ್ ಪರ್ಫಾರ್ಮೆನ್ಸ್ ಇಲ್ಲಿ ಹೋದ್ರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ ನಮ್ದು ಎಷ್ಟೆಷ್ಟು ಯೂಸ್ ಆಗಿದೆ ಏನೇನು ಎಲ್ಲ ಗೊತ್ತಾಗುತ್ತೆ. ಈಗ ನೀವು ಬ್ಯಾಟ್ರಿ ಸೇವರ್ ಎನಿ ಟೈಮು ಹಾಕೋದು ಒಳ್ಳೆಯದಲ್ಲ. ಈಗ ನಿಮ್ಮದು ಕಡಿಮೆ ಇದೆ, ನಿಲ್ತಾ ಇಲ್ಲ ಅಂದರೆ ನಾವು ಹೇಳೋ ಟ್ರಿಕ್ಸ್ನ ಫಸ್ಟ್ ಫಾಲೋ ಮಾಡಿ. ಟ್ರಿಕ್ಸ್ ನಿಮಗೆ ವರ್ಕ್ ಆಗಲಿಲ್ಲಪ್ಪ ಅಂದರೆ ಮಾತ್ರ ನೀವು ಬ್ಯಾಟ್ರಿ ಸೇವರ್ ಮೋಡ್ನ ನೀವು ಉಪಯೋಗಿಸ್ರಿ. ಇವಾಗ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋದರೆ ಇಲ್ಲಿ ನೀವೆಲ್ಲ ನೆವರ್ ಅಂತ ಇರುತ್ತೆ. ನೀವು 5 ಮಿನಿಟ್ ಇಡಿ, ಏನಾಗಲ್ಲ 5 ಮಿನಿಟ್ ಇಡಿ. ಮತ್ತು ಲಾಕ್ ಆದ ಸಣ್ಣ ನಿಮ್ಮದೆಲ್ಲ ಕ್ಲಿಯರ್ ಕ್ಯಾಚ್ ಆಗೋದು ಎಷ್ಟು ನಿಮಿಷ ಬೇಕು ನೆವರ್ ಅಂತ ಇರುತ್ತೆ. 1 ಮಿನಿಟ್ ಅಂತ ಕೊಡ್ರಿ, ಇಷ್ಟೇ. ಇಲ್ಲಿ ನೆಕ್ಸ್ಟ್ ನಿಮಗೆ ಬ್ಯಾಟ್ರಿ ಡ್ರೈನಿಂಗ್ ನೋಟಿಫಿಕೇಷನ್ ಆನ್ ಮಾಡಿರಿ ಇಲ್ಲಿ. ಮತ್ತು ಬ್ಯಾಕ್ ಬನ್ನಿ, ಇಲ್ಲಿ ನಿಮ್ಮದು ನೋಟಿಫಿಕೇಷನ್ಸ್ ಅಂತ ಇರುತ್ತಲ್ಲ, ನೋಟಿಫಿಕೇಷನ್ಸ್ಗೆ ಹೋದರೆ ಈಗ ನನಗೆ ಯಾವುದೇ ಯೂಸ್ ಇಲ್ಲಪ್ಪ, ಈ ಯೂಸ್ ಇಲ್ಲದೆ ಇರೋವಂಥದ್ದು ನಿಮಗೆ ಯಾವ್ದು ಯೂಸ್ ಇಲ್ಲ. ಈಗ ನನಗೆ ಇನ್ಸ್ಟಾಗ್ರಾಮಿಂದ ಯೂಸ್ ಇಲ್ಲ, ಮತ್ತು ಇಲ್ಲಿ ಮೆಸೇಜ್ ಒಂದು ಅಷ್ಟೇ ಬೇಕು ನನಗೆ. ಇಲ್ಲಿ ಎಮ್ ಐ ಪೇದು ಬೇಡ, ಮತ್ತು ನನಗೀಗ ಇದು ಬೇಡ. ನಿಮ್ಗೆ ಯಾವ್ಯಾವ ಬೇಡ ಎಲ್ಲದನ್ನೂ ಆಫ್ ಮಾಡಿ. ಮತ್ತು ಈ ಯೂಟ್ಯೂಬಿಂದು ಬೇಡ ನನಗೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಮಾತ್ರ ಇಟ್ಟುಕೊಂಡು ಎಲ್ಲದನ್ನೂ ಆಫ್ ಮಾಡಿ. ಇದರಿಂದ ನಿಮಗೆ ಭಾಳ ಬ್ಯಾಟ್ರಿ ಸೇವ್ ಆಗೋ ಚಾನ್ಸಸ್ ಇರೋದೇನು ಇದರಿಂದನೂ ಜಾಸ್ತಿ ಹಾಳಾಗುತ್ತೆ. ಮತ್ತು ನಿಮ್ಮದಿಲ್ಲಿ ವೈಫೈ ಆನ್ ಮಾಡಿ ಹಂಗೆ ಬಿಡೋದು, ಅಥವಾ ನೀವು ಬ್ಲೂಟೂತು ಈ ಥರ ಯಾವುದನ್ನು ಆನ್ ಮಾಡಬೇಡಿ, ಎಲ್ಲ ಆಫ್ ಮಾಡಿ ಇಟ್ಟಿರಿ. ಮತ್ತು ನೀವು ಇನ್ನೊಂದು ಏನಪ್ಪ ಅಂದರೆ ಬ್ಯಾಟ್ರಿ ಚಾರ್ಜ್ ಭಾಳ ಸ್ಪೀಡ್ ಆಗಬೇಕಪ್ಪ ಅಂದರೆ, ಮತ್ತು ಪರ್ಫಾರ್ಮೆನ್ಸ್ ಕಳ್ಕೊಬಾರ್ದು ನಿಮ್ಮ ಬ್ಯಾಟ್ರಿ ಅಂದರೆ, ನೀವು ಚಾರ್ಜನ್ನು ಲಿಮಿಟ್ನಾಗಿ ಉಪಯೋಗಿಸ್ಬೇಕು. ಈಗ ಚಾರ್ಜ್ ಲಿಮಿಟ್ ಅಂದರೆ ಇವಾಗ ಒಂದು 30ಕ್ಕೆ ಬರೋ ತನಕನೂ ನೀವು ಉಪಯೋಗಿಸ್ಬೇಕು. ಮತ್ತು 30, 25 ಹಿಂಗೆ ಲಿಮಿಟ್ ಇಟ್ಕೋಬೇಕು. ಮತ್ತು ನೀವು ಲಾಸ್ಟಿಗೆ ಅಂದರೆ 90 ಮೇಲೆ ದಾಟಿಸ್ಬಾರ್ದು, 90 ಲಾಸ್ಟ್ ಇರಬೇಕು. 90 ಮೇಲೆ ಜಾಸ್ತಿ ದಾಟಿಸ್ಬಿಡ್ರಿ. 85, 80ಕ್ಕೆ ನೀವು ನಿಲ್ಲಿಸ್ಬಿಟ್ರೆ ಜಾಸ್ತಿ ನೀವು ಚಾರ್ಜಿಂಗ್ ಮಾಡೋದ್ರಿಂದನೂ ನಿಮ್ಮ ಒಂದು ಬ್ಯಾಟ್ರಿ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಬೇಕಾದರೆ ಈಗ ನೀವು 20 ಅಥವಾ 30 ಎಷ್ಟರಿಂದನೂ ನೀವು ಇಟ್ಟಿರ್ತೀರಿ ಅಂದ್ಕೊಳ್ರಿ, ಅದು ಈಗ 90 ಬಂದು 100ಗೆ ಹೋಗ್ಬೇಕಾದ್ರೆ ಭಾಳ ಟೈಮ್ ತಗೊಳುತ್ತೆ. ಯಾಕಂದರೆ ಅದು ಭಾಳ ಸ್ಲೋ ಪ್ರೊಸೆಸ್, ಮತ್ತು ಅದು ಡಿಲೇ ನಿಮ್ಮ ಮೊಬೈಲಿಗೂ ಹಗಲೆಲ್ಲ ಫುಲ್ ಚಾರ್ಜ್ ಆಗೋದ್ರಿಂದ ಎಫೆಕ್ಟ್ ಆಗ್ತಾ ಇರುತ್ತೆ. ಫುಲ್ ಚಾರ್ಜ್ ಜಾಸ್ತಿ ಮಾಡಿಬಿಡ್ರಿ, ಹೀಗೆ ಲಿಮಿಟಲ್ಲಿ ನೀವು ಉಪಯೋಗ್ತಾ ಹೋಗಿ. ಇವಾಗ ನೆಕ್ಸ್ಟ್ ಅದನ್ನೊಂದು ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೀವು ಬ್ಯಾಟ್ರಿ ಸೇವ್ ಮೋಡ್ ಹಾಕಿ ಚಾರ್ಜಿಗೆ ಹಾಕೋದ್ರಿಂದ ಸ್ಲೋ ಆಗಿ ನಿಮ್ಮ ಚಾರ್ಜರ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.